ಬಡ ಕುಟುಂಬಗಳಿಗೆ ಸರ್ಕಾರ ಕೊಡುವ ಸೌಲಭ್ಯಗಳಿಗೆ ಬ್ಯಾಂಕ್ ಅಧಿಕಾರಿಗಳು ಕನ್ನ ಹಾಕುತ್ತಿದ್ದು ಫಲಾನುಭವಿಗಳು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಯಾರು ಆ ಫಲಾನುಭವಿಗಳು, ಆಗಿರೋ ಸಮಸ್ಯೆ ಏನು ಅಂತೀರಾ? ಇಲ್ಲಿದೆ ನೋಡಿ. ಸರ್ಕಾರದ ಫಲಾನುಭವಿಗಳ ಹಣಕ್ಕೆ ಕೈ ಹಾಕಿದ ಬ್ಯಾಂಕ್ ಅಧಿಕಾರಿಗಳು. ಗೃಹಲಕ್ಷ್ಮಿ, ವಿಧವಾ, ವಿಕಲಾಂಗರ ವೇತನದ ಮೇಲೆ ಬ್ಯಾಂಕ್ ಸಿಬ್ಬಂದಿ ಕಣ್ಣು. ಇತರೆ ಸಾಲಕ್ಕೆ ಬ್ಯಾಂಕ್ಗಳಲ್ಲಿ ಫಲಾನುಭವಿಗಳ ಹಣ ಜಮೆ ಮಾಡಿಕೊಳ್ಳುತ್ತಿರುವ ಸಿಬ್ಬಂದಿ. ಹೀಗೆ ತಹಶೀಲ್ದಾರ್ ಕಚೇರಿ ಮುಂದೆ ಜಮಾಯಿಸಿದ ರೈತರು ಬ್ಯಾಂಕ್ ಅಧಿಕಾರಿಗೆ ಕರೆ ಮಾಡಿ ತರಾಟೆ ತೆಗೆದುಕೊಂಡ ತಹಶೀಲ್ದಾರ್. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷವಾಯಿತು. ಸರ್ಕಾರ ನುಡಿದಂತೆ ಮಹಿಳೆಯರಿಗೆ 2,000 ಗೃಹಲಕ್ಷ್ಮಿ ಹಣ ಕೊಡುತ್ತಿದೆ. ಜೊತೆಗೆ ವಿಧವಾ ವೇತನ, ಅಂಗವಿಕಲರ ವೇತನ ನೀಡಿ ಬದುಕಿಗೆ ಆಸರಿಯಾಗಿದೆ. ಆದರೆ ರೈತರ ವಿವಿಧ ಸಾಲಕ್ಕೆ ಬ್ಯಾಂಕ್ ಅಧಿಕಾರಿಗಳು ಈ ಫಲಾನುಭವಿಗಳ ಹಣವನ್ನ ಜಮೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ರೈತರು ಆರೋಪಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಏನು ಸಾಮಾಜಿಕ ಭದ್ರತೆ ಅಡಿಯಲ್ಲಿ ನೀಡ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅಂಗವಿಕಲ ವೇತನ, ಮಾಶಾಸನ, ನರೇಗಾ ಯೋಜನೆ ಮತ್ತು ಇನ್ನಿತರ ಹಲವಾರು ಸಾಮಾಜಿಕ ಭದ್ರತೆ ಯೋಜನೆಯಲ್ಲಿ ಪಿಂಚಣಿಯನ್ನು ನೀಡ್ತಾ ಇದೆ. ಅದನ್ನು ಸಾಲಕ್ಕೆ ಜಮಾ ಮಾಡ್ಕೊಳ್ಳೋಂಥ ಪ್ರಕ್ರಿಯೆ ದಾವಣಗೆರೆ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಅದರ ಅಂಗವಾಗಿ ದಾವಣಗೆರೆ ತಾಲೂಕು ಹೊನ್ನೂರು ಗ್ರಾಮದ ನಾಗಮ್ಮ ಅನ್ನೋ ಒಬ್ಬ ಅಂಗವಿಕಲಿತ ಸುಮಾರು 1 ವರ್ಷದಿಂದ ಅವಳಿಗೆ ಬಂದಂತಕ್ಕಂಥ ನರೇಗಾ ಯೋಜನೆದು, ಮಾಶಾಸನ, ಗೃಹಲಕ್ಷ್ಮಿ ಈ ಥರ ಎಲ್ಲ ಯೋಜನೆಗಳು ಸಾಲಕ್ಕೆ ಜಮಾ ಮಾಡ್ಕೊಂಡಿದ್ರು. ಅದು ಮಾಡ್ಕೋಬಾರ್ದು, ಸರ್ಕಾರದ ನಿರ್ದೇಶನ ಇದ್ದರೂ ಈ ಥರ ಮಾಡ್ಕೊಳ್ಳೋದು ತಪ್ಪು ಅಂಥೇಳಿ ಇವತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ರೈತ ಸಂಘದಿಂದ ಮನವಿಯನ್ನು ಕೊಟ್ಟಾಗ ನಮಗೆ ಪೂರಕವಾಗಿ ಸ್ಪಂದಿಸಿ ಅವರು ಸಂಬಂಧಪಟ್ಟ ಬ್ಯಾಂಕ್ ಮ್ಯಾನೇಜರ್ಗೂ ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೆ ಮಾರ್ಗದರ್ಶನ ಮಾಡಿದರು. ಮಾನ್ಯ ತಹಸೀಲ್ದಾರ್ ಸಮ್ಮುಖದಲ್ಲಿ ಎದುರುಗಡೆ ನಾಗಮ್ಮನ ಅಕೌಂಟಲ್ಲಿ ಏನು ಸಾಮಾಜಿಕ ಭದ್ರತೆಯಲ್ಲಿರ್ತಕ್ಕಂಥ ದುಡ್ಡನ್ನು ತಂದು ಅವ್ರಿಗೆ ಕೊಡ್ತೀವಿ ಅಂತೇಳಿ ಹೇಳಿದರೆ, ಅದರ ಅಂಗವಾಗಿ ನಾವು ಇವತ್ತು ಶಾಂತಿಯುತವಾಗಿ ಏನು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ, ಶಾಂತಿಯುತವಾಗಿರ್ತೀವಿ. ರೈತರು ತಹಶೀಲ್ದಾರ್ ಕಚೇರಿ ಮುಂದೆ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಧರಣಿ ನಡೆಸುತ್ತೇವೆ ಎನ್ನುತ್ತಿದ್ದಂತೆ ತಹಶೀಲ್ದಾರ್ ಅಶ್ವಥ್ ಸ್ಥಳದಲ್ಲೇ ಲೀಡ್ ಬ್ಯಾಂಕ್ ಅಧಿಕಾರಿಗೆ ಕರೆ ಮಾಡಿ ತರಾಟೆ ತೆಗೆದುಕೊಂಡರು. ನಂತರ ಅವರನ್ನ ಸ್ಥಳಕ್ಕೆ ಕರೆಸಿ ಫಲಾನುಭವಿಗಳ ಖಾತೆಯಿಂದ ಕಡಿತಗೊಂಡ ಹಣವನ್ನು ಮರುಪಾವತಿ ಮಾಡುವಂತೆ ಆದೇಶ ಮಾಡಿದರು. ನಮ್ಮ ರೈತ ಬಾಂಧವರೆಲ್ಲರೂ ಕೂಡ ಬೆಳಗ್ಗೆಯಿಂದ ನಮ್ಮ ಕಚೇರಿಗೆ ಬಂದು ಕೆಲವು ಬೇಡಿಕೆಗಳನ್ನು ಅವರು ಇಟ್ಟಿದ್ದರು. ಏನು ಅಂತಂದರೆ, ಪರಿಹಾರ ಏನು ನಾವು ಬೆಳೆ ಪರಿಹಾರ ಇರ್ಬೋದು, ಅಥವಾ ನಮ್ಮ ಸಾಮಾಜಿಕ ಭದ್ರತೆ ಮಾಶಾಸನಗಳು, ಅಂಗವಿಕಲ ವೇತನ, ವೃದ್ಧಾಪ್ಯ ವೇತನ, ಇತರ ವೇತನಗಳನ್ನು ಮತ್ತು ಈ ನಮ್ಮದು ನರೇಗಾದ ಏನು ಕೂಲಿ ಅಮೌಂಟ್ ಇರ್ತದೆ ಅದನ್ನು ಕಟ್ ಮಾಡ್ತಾ ಇದ್ದಾರೆ ಬ್ಯಾಂಕ್ ಅವರು. ಯಾವುದೋ ಒಂದು ಸಾಲಕ್ಕೆ ಮುರಿತಾ ಇದ್ದಾರೆ, ಅದನ್ನು ಮುರ್ಕೋಬಾರ್ದು ಅನ್ನೋದು ಅವರ ಒಂದು ಬೇಡಿಕೆ ಆಗಿತ್ತು. ಈಗ ಇವರು ನಮ್ಮ ಹೊನ್ನೂರವರು ನಾಗಮ್ಮ ಅನ್ನೋರದ್ದು ಆ ಥರ ಆಗಿದೆ. ಒಂದು ಸೂಚ್ಯವಾಗಿ ಅವರು ಫಾರ್ ಎಕ್ಸಾಂಪಲ್ ಅವ್ರು ಕರ್ಕೊಂಬಂದಿದ್ರು. ಸೊ ಈಗ ಲೀಡ್ ಬ್ಯಾಂಕ್ ಮ್ಯಾನೇಜರು ಕೂಡ ನಾವಿಲ್ಲಿ ಕರೆಸಿ ಈ ಥರ ಆಗಬಾರ್ದಿದು ಅಂತಂತ ಹೇಳ್ಬಿಟ್ಟು ಹೇಳಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಈಗೊಂದು 8-10 ದಿನದಿಂದ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಗಳು ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಜೊತೆ ಸಭೆ ಮಾಡಿ ಯಾವುದೇ ಕಾರಣಕ್ಕೂ ಬರ ಪರಿಹಾರದ ಅಮೌಂಟ್ ಇರ್ಬೋದು ಮತ್ತು ನಮ್ಮ ಸಾಮಾಜಿಕ ಭದ್ರತೆಯಲ್ಲಿ ಕೊಡುವಂಥ ಕನಿಷ್ಠ ಏನು ನಾವು ಕೊಡ್ತೀವಿ ವೇತನ, ಅದನ್ನು ಯಾವುದಕ್ಕೂ ಕೂಡ ಕಟಾವು ಮಾಡ್ಕೋಬಾರ್ದು ಸಾಲದ ಬಾಪ್ತಿಗೆ ಅಂತ ಹೇಳ್ಬಿಟ್ಟು ಅನ್ನೋದು ಸ್ಪಷ್ಟ ನಿರ್ದೇಶನ ಇದೆ. ಸರ್ಕಾರನೂ ಕೂಡ ಅತ್ಯಂತ ಸ್ಟ್ರಿಕ್ಟಾಗಿ ಆ ಸೂಚನೆಯನ್ನು ಕೊಟ್ಟಿದೆ ಬ್ಯಾಂಕ್ಗಳಿಗಿರ್ಬೋದು ಮತ್ತು ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಗಳಿಗೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಕೂಡ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಮಾತಾಡಿದ್ದೀನಿ. ಅವರು ಇಲ್ಲ, ಅದು ಸುಸ್ತಿ ಆಗಿತ್ತು, ಹಾಗಾಗಿ ಅದರೊಳಗೆ ಸೇರ್ಕೊಂಡ್ಬಿಟ್ಟಿದೆ, ಅದನ್ನು ನಾವು ಕಟ್ ಮಾಡೋದಿಲ್ಲ, ಆ ಥರ ಯಾವುದೇ ರೀತಿ ಇನ್ಮೇಲೆ ನಾವು ಕಟ್ ಮಾಡೋದಿಲ್ಲ, ಅದನ್ನು ರೈತರಿಗೆ ನಾನು ಅದನ್ನು ವಾಪಸ್ ಕೊಡ್ತೀನಿ ಅಂತಂತೇಳಿ ಹೇಳಿದ್ದಾರೆ. ಅದನ್ನು ನಾವು ಕೊಡಿಸ್ತೀವಿ ಇವತ್ತು. ಜೊತೆಗೆ ಇನ್ನು ಮುಂದೆ ಈ ಥರ ಯಾವುದೇ ಪ್ರಕರಣಗಳು ಯಾವುದೇ ಬ್ಯಾಂಕ್ಗಳಲ್ಲಿ ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಉದ್ಭವಿಸಿದಲ್ಲಿ ನಾವು ಶೀಘ್ರದಲ್ಲಿ ಮತ್ತು ಸೂಕ್ತ ಕ್ರಮವನ್ನು ತಗೊಳ್ತೀವಿ ಮತ್ತು ಯಾವುದೇ ರೀತಿ ಏನು ಸರ್ಕಾರದ ದುಡ್ಡಿದೆ ಅದು ನೇರವಾಗಿ ಯಾರಿಗೆ ತಲುಪಬೇಕು, ಯಾರು ಫಲಾನುಭವಿ ಇದ್ದಾರೆ
ಅವರಿಗೆ ತಲುಪೋ ವ್ಯವಸ್ಥೆನ ನಾವು ಮಾಡ್ತೀವಿ ತಾಲೂಕು ಆಡಳಿತದಿಂದ ಜಿಲ್ಲಾ ಆಡಳಿತದಿಂದ. ಅದಕ್ಕೆ ಯಾವುದೇ ಬ್ಯಾಂಕಿಂದ ಕೂಡ ಈ ಥರ ಮಾಡಬಾರ್ದು. ಬಡವರು ನೆಮ್ಮದಿ ಜೀವನ ನಡೆಸಲಿ ಎಂದು ಸರ್ಕಾರ ವಿವಿಧ ಯೋಜನೆ ಜಾರಿಗೆ ತಂದರೆ ಅಂತಹ ಯೋಜನೆಗಳಿಗೆ ಬ್ಯಾಂಕ್ ಅಧಿಕಾರಿಗಳು ಕನ್ನ ಹಾಕುತ್ತಿರುವುದು ವಿಷಾದನೀಯ.